ಚೆಕ್. ಕ್ರೇಜಿ ಸ್ಟಾರ್ ಸೆಂಚುರಿ ಸ್ಟಾರ್ಗೆ ಬರ್ಲಿ ಚಪ್ಪಾಳೆ. ಈ ಎರಡು ಸ್ಟಾರ್ಗಳು ಒಟ್ಟಿಗೆ ಸೇರಿದ ತಕ್ಷಣ ಮೊನ್ನೆ ಅಷ್ಟೇ ಮಹಾಸಂಗಮ TRP ಕಿತ್ಕೊಂಡು ಹೋಗಿದೆ ರವಿ ಸರ್. ಆ ಎಪಿಸೋಡು ಆ ವಾರ ಅದೆಲ್ರಿಗೂ ಗೊತ್ತಿರುವಂತ ವಿಷಯ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಆ TRP. ಇವತ್ತು ಮತ್ತೆ ಸೆಂಚುರಿ ಸ್ಟಾರ್ ಹಾಗೂ ಕ್ರೇಜಿ ಸ್ಟಾರ್ ಒಟ್ಟಿಗೆ ವೇದಿಕೆ ಮೇಲೆ ಇರೋದು ನಿಜವಾಗ್ಲೂ ನೋಡೋ ಕಣ್ಣುಗಳಿಗೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಾರ್ಮಲ್ ಆಗಿ ಮತ್ತೊಮ್ಮೆ ವೇದಿಕೆ ಮೇಲೆ ಆತ್ಮೀಯವಾದ ಸ್ವಾಗತ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು. ರವಿ ಸರ್ ಯಾವ ಚಿತ್ರಗಳಿಗೆ ಕ್ಲಾಪ್ ಮಾಡ್ತಾರೆ ಆ ಸಿನಿಮಾ ಹಿಟ್ಟು. ಆಡಿಯೋ ಲಾಂಚ್ ಯಾವ ಸಿನಿಮಾಗೆ ಮಾಡ್ತಾರೆ ಆ ಆಲ್ಬಮ್ ಹಿಟ್ಟು. ಪ್ರೀ ರಿಲೀಸ್ ಇವೆಂಟ್ ಆಗಿರ್ಲಿ ಏನಾಗ್ಲಿ ಫಸ್ಟ್ ಆಶೀರ್ವಾದ ತಗೋಬೇಕಂತ ಎಲ್ಲಾ ಟೆಕ್ನಿಷಿಯನ್ ಆಕ್ಟರ್ಸ್ ನಿಮ್ ಹತ್ರ ಬರ್ತಾರೆ. ಆಗೆಲ್ಲ ನೀವು ಡಾಕ್ಟರ್ ವಿ ರವಿಚಂದ್ರನ್ ಸರ್ ಆಗಿ ಹೋಗಿ ಅವ್ರನ್ನ ಬ್ಲೆಸ್ ಮಾಡಿ ಬರ್ತೀರಾ. ಇವತ್ತು ವೇದಿಕೆ ಮೇಲೆ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಆಗಿ ನಿಂತಿದ್ದೀರಾ ಅಥವಾ ವಿಕ್ಕಿ ಅವರ ತಂದೆಯ ಹೆಮ್ಮೆಯಾಗಿ ನಿಂತಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಯಾವತ್ತಿದ್ರೂ ನಿಮ್ಮ ಕ್ರೇಜಿನೇ. ಮನೆಯಲ್ಲಿ ಕ್ರೇಜಿ ಅಪ್ಪನೇ. ಇವತ್ತು ಫಾದರ್ಸ್ ಡೇ. ನಮ್ಮಪ್ಪ ತುಂಬ ನೆನಪಾಗ್ತಾರೆ ಇವತ್ತು ನನಗೆ. ಇವತ್ತು ನಮ್ಮಪ್ಪ ಪ್ರೇಮ್ಲೋಕ ಸಿನಿಮಾ ನೋಡಿದ ತಕ್ಷಣ ಇಲ್ಲಿ ತಪ್ಕೋತಾರೆ. ತಪ್ಕೊಂಡು ನನ್ನ ಬೆನ್ನಿಂದೆ ಅಳ್ತಾರವ್ರು, ಟಿಯರ್ಸ್. ಅದೊಂದು ಅಪ್ಪಿಗೆ. ಅದು ಇನ್ನೊಂದು ಅಪ್ಪು, ಅವ್ರು ಕೊಡೋ ಅಪ್ಪಿಗೆ ಇಲ್ಲಿ ಬಂದು ಅವ್ರು ಸದಾ ನಗ್ತಾರೆ. ಇವೆರಡು ಜೀವನದಲ್ಲಿ ಹೇಳ್ಕೊಡೋದು ಒಂದೇ ಪಾಠ, ನಗು ಯಾವಾಗಲೂ ಮುಂದೆ ಇಟ್ಕೋಬೇಕು, ಅಳು ಯಾವಾಗಲೂ ಹಿಂದೆ ಒಳಗೆ ಇಟ್ಕೋಬೇಕು ಅಂತ. ಇದೇ ಇವರಿಬ್ಬರು ಹೇಳ್ಕೊಟ್ಟಿರೋ ಪಾಠ ನಮಗೆ. ನನಗೆ ನನ್ನ ಮನೆಗಿಂತ ನಾನು ನಂಬಿರೋದು ಈ ಕರ್ನಾಟಕನೇ ನನ್ನ ಮನೆ. ನಾನು ಇವ್ರಿಗೆ ಕಷ್ಟಪಟ್ಟಷ್ಟು ನನ್ನ ಮನೆಗೆ ನಾನು ಯಾವತ್ತೂ ನ್ಯಾಯ ಒದಗಿಸಿಲ್ಲ, ಯಾವತ್ತೂ ಇಲ್ಲ. ಅಷ್ಟೇ, ಇವ್ರು ಖುಷಿ ಆದ್ರ, ಇವ್ರು ನಕ್ಕದ್ರ, ಇವ್ರ ಸಿನಿಮಾ ಇಷ್ಟಪಟ್ರ, ಇವ್ರು ಇಷ್ಟ ಆಗ್ಲಿಲ್ವಾ ಇವತ್ತು, ಇದಕ್ಕೆ ಸಾಕಷ್ಟು ದುಃಖ ಪಟ್ಟಿದ್ದೀನಿ, ಸಾಕಷ್ಟು ಒಳಗೊಳಗೆ ನೊಂದಿದ್ದೀನಿ ಹೊರತು ನನ್ನ ಮನೆಯವ್ರಿಗೆ ನಾನು ಯಾವತ್ತೂ ಆ ಥರ ಇದು ಏನು ಹೇಳ್ತೀವಿ ಪ್ರೀತಿ ಕೊಟ್ಟಿಲ್ಲ. ನಾನು ಇವ್ರು ಕೊಟ್ಟಷ್ಟು ಪ್ರೀತಿ ಇವ್ರು ಕೊಟ್ಟಿಲ್ಲ. ನಾನು ಅಪ್ಪನಾಗಿದ್ದಿದ್ದಕ್ಕಿಂತ ಮನೇಲಿ ಕ್ರೇಜ್ ಆಗಿದ್ದಿದ್ದೆ ಜಾಸ್ತಿ. ನಾನು ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ಸಹಿಸ್ಕೊಂಡು ನನ್ನನ್ನು ಕೂಗಿಸ್ದೆ ಇಳಿಸ್ದೆ ಜೊತೆಲಿದ್ದ ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಮಕ್ಕಳು, ಅವ್ರು ಯಾವತ್ತಿದ್ರು ನಾನು ಶಾಸ್ತ್ರಾಂಗ ಪ್ರೀತಿಯಿಂದ ತಲೆ ಬಾಗ್ತೀನಿ ಅವ್ರಿಗೆ. ಇವತ್ತಿಗೂ ನನ್ನ ಮಕ್ಕಳಿಗೆ ಏನೂ ಇಲ್ಲ, ನಮ್ಮ ಅಪ್ಪನಿಗೆ ತೊಂದರೆ ಕೊಡಬಾರ್ದು. ಅವ್ರೇನೋ ಕನಸು ಕಾಣ್ತಾರೆ, ಅವ್ರೇನೋ ಮಾಡ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ಲಿ ಬಿಡಿ, ಅವ್ರ ಜೊತೆ ಮಾತ್ರ ಹೋಗೋದಿಲ್ಲ ಅಂತ. ಇವತ್ತು ಆ ಇಬ್ಬರು ಮಕ್ಕಳು ಆಚೆ ಹೋಗಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದು ಒಬ್ಬ ಅಪ್ಪನಾಗಿ ನೋಡೋದು ಕಷ್ಟನೇ. ಅರೆ, ಆ ಮನೆಯಲ್ಲೇ ಒಬ್ಬ ಡೈರೆಕ್ಟರ್ ಇದ್ದಾನೆ, ಮನೆಯಲ್ಲೇ ಸಾಕಷ್ಟು ಹೆಸರು ಮಾಡಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆದರೂ ಮಕ್ಕಳು ಆಚೆ ಹೋಗಿ ಸಿನಿಮಾ ಮಾಡ್ತಾರಲ್ಲ, ನೀನ್ಯಾಕೆ ಮಾಡಲ್ಲ, ನೀನ್ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆಗಳು ತುಂಬ ಜನ ಕೇಳ್ತಾನೆ ಇರ್ತಾರೆ. ಶುರು ನಾನೇ ಮಾಡಬೇಕಾಗಿತ್ತು ಮಗನಿಗೆ, ದೊಡ್ಡ ಮಗನಿಗೆ ರಣಧೀರ ಅಂತ ಶುರುನೂ ಮಾಡಿದೆ. ಆಮೇಲೆ ಒಂದು ದಿವಸ ಅನ್ನಿಸ್ತು, ಇಲ್ಲ ಅವ್ರ ಕಾಲಲ್ಲಿ ಅವ್ರು ನಿಂತ್ಕೊಂಡ್ರೆ ಅದನ್ನ ಬೆಲೆ ಬೇರೆ. ನಾನು ಏನೇ ಮಾಡಿದ್ರು ಕೂಡ ಅದು ನನ್ನ ಸಿನಿಮಾ ಆಗುತ್ತೆ, ನನ್ನ ಥರನೇ ಇನ್ನೊಂದು ಸಿನಿಮಾ ಆಗುತ್ತೆ. ನನ್ನ ಬದಲು ನನ್ನ ಮಕ್ಕಳು ಇರ್ತಾರೆ ಸಿನಿಮಾದಲ್ಲಿ. ಆಚೆ ಇವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನೋಡಬೇಕಲ್ಲ ನಾವು. ಮನೆಯಲ್ಲಿ ತಂದೆ ತಾಯಿ ಕೂಡ ಪ್ರೀತಿ ಇದ್ದಿರುತ್ತೆ, ಬಟ್ ಆಚೆ ಆ ಪ್ರೀತಿ ಇವತ್ತು ಕಾಣಿಸ್ತು ನೋಡಿ. ಇಂಡಸ್ಟ್ರಿಯಿಂದ ಬಂದಿರೋ ಅಷ್ಟು ಜನ ಕನ್ನಡಿಗರು ಇಟ್ಟಿರೋ ಪ್ರೀತಿ, ಅವನ ಮೇಲೆ ಇಟ್ಟಿರೋ ಆಸೆ, ನಂಬಿಕೆ, ಅದು ಇವತ್ತು ಕಾಣಿಸುತ್ತೆ. ಇದೇ ನಾನು ಸಂಪಾದನೆ ಮಾಡಿರೋದು ಈ ಪ್ರೀತಿ. ಶಿವಣ್ಣ ಬಂದ್ಬಿಟ್ಟು ಫಂಕ್ಷನಲ್ಲಿ 4 ಅವರಿಂದ ಕೂತಿದ್ದಾರೆ. ಅದು ಬರೀ ವಿಕಿಗೋಸ್ಕರ. ವಿಕಿಗೆ ಫೋನ್ ಮಾಡಿ ಅವರೇ ಕೇಳ್ತಾರೆ, ಏನೋ ಮಾಡಿದೆ, ಯಾವಾಗ ನಿನ್ನ ಪಿಕ್ಚರ್ ರಿಲೀಸು, ನಾನು ಬರ್ತೀನಿ, ನಾನು ಬಂದು ಜೊತೆಲಿ ಇರ್ತೀನಿ ಅಂತಾರೆ. ಅಪ್ಪನೂ ಅದೇ ಥರ ಪ್ರೀತಿ ಕೊಡ್ತಿದ್ರು. ಇದು ನನ್ನ ಮಕ್ಕಳಿಗೆ ಇವರು ತೋರಿಸೋ ಪ್ರೀತಿ. ಅವರು ಇವಾಗ ಆಚೆ ಹೋದ್ರು ಕೂಡ ಪ್ರೀತಿಯಿಂದ ಇರ್ತಾರೆ, ಪ್ರೀತಿಯಿಂದ ಅವ್ರಿಗೇನು ಪ್ರೀತಿಗೆ ತೊಂದರೆ ಇಲ್ಲ. ನಾನಲ್ಲದೆ ಹೋದ್ರು ಈ ಜನ ಕನ್ನಡಿಗರು ನನ್ನ ಮಕ್ಕಳನ್ನ ಉಳಿಸ್ಕೋತಾರೆ, ಬೆಳೆಸ್ತಾರೆ ಅನ್ನೋದು ನಂಬಿಕೆ
ಯಾವತ್ತೂ ಇರುತ್ತೆ. ಒಬ್ಬ ಅಪ್ಪನಾಗಿ ಸಿನಿಮಾ ಹೆಂಗಾದ್ರೂ ಇರಲಿ ಗೆದ್ದು ಬಿಡ್ಬೇಕು ಅನ್ನೋದು ದುರಾಸೆ, ಆದ್ರೆ ಗೆಲ್ಲೇಬೇಕು ಅನ್ನೋದು ಒಂದು ಆಸೆ. ಆದ್ರೆ ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತಾನೆ ಅನ್ನೋದು ಒಬ್ಬ ಅಪ್ಪನಾಗಿ ನಾನು ನಿಮಗೆ ಕೊಡೋ ಭರವಸೆ. ಇವತ್ತು ಗೆಲುವನ್ನ, ನಮ್ಮ ಗೆಲುವನ್ನ ಸೋಲಿಸ್ತಾ ಅದನ್ನ ಮತ್ತೆ ಗೆಲ್ತಾ ಹೋಗೋದೇ ನಮ್ಮ ಜೀವನ. ಒಂದು ಗೆಲುವು ಜೊತೆ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ ಮನುಷ್ಯ. ಆ ಗೆಲುವನ್ನ ಮತ್ತೆ ಗೆಲ್ಲಬೇಕು. ಆ ಗೆಲುವನ್ನ ಮತ್ತೆ ಗೆಲ್ಲಬೇಕಾದ್ರೆ ಆ ಪ್ರೀವಿಯಸ್ ಗೆಲುವನ್ನ ನಾವು ಸೋಲಿಸ್ಬೇಕು. ಯಾವುದೋ ಗೆಲುವು ಜೊತೆ ಇಕ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ, ಯಾವುದೋ ಸೋತಾಗ ಕುಕ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಎರಡೂ ಜೀವನದಲ್ಲಿ ಬಂದೇ ಬರುತ್ತೆ. ನನ್ನ ಮಕ್ಕಳಿಗೆ ಯಾವತ್ತು ಹೇಳ್ಕೊಡೋ ಪಾಠ ಇಷ್ಟೇ, ಜಸ್ಟ್ ಡೂ ಯುವರ್ ಜಾಬ್. ಹೋಗಿರಿ, ಕುಣಿರಿ, ಮನಸ್ಫೂರ್ತಿಯಾಗಿ ಕುಣಿರಿ. ಅದೇನಾಗುತ್ತೆ ಅನ್ನೋದು ನೀವು ನಿರ್ಧಾರ ಮಾಡ್ತೀರಾ. ಅದೇ ತಾನು ನಿಮ್ಮ ಕೆಲಸ ಇರೋದು. ನಾನಿಲ್ಲಿ ಒಬ್ಬ ಅಪ್ಪನಾಗಿ ನಿಮ್ಮ ಹತ್ರ ಕೇಳೋದು ಒಂದೇ, ಒಂದು ಸರಿ ಸಿನಿಮಾ ನೋಡ್ಬಿಡ್ರಿ, ಹೋಗೋದಿನಿದೆ ಗಂಟು ನಿಮಗೆ. ನೋಡ್ರಿ, ಇಷ್ಟು ವರ್ಷ ನಾನು ಕೊಟ್ಟಿರೋ ಪ್ರೀತಿ ನಿಮಗೆ ಋಣ ತೀರ್ಸೋ ಕೆಲಸ ನಿಮಗೆ ಬಂದಿದೆ. ನೀವು ಋಣ ತೀರಿಸಿ ನನಗೆ. ಇವಾಗ ಪಿಕ್ಚರ್ ಚೆನ್ನಾಗಿಲ್ಲ, ಚೆನ್ನಾಗಿದೆ, ಸುಮಾರಾಗಿದೆ, ಅದು ಆಮೇಲೆ ಇದೆ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಒಂದು ಸರಿ ಒಳಗೆ ಹೋಗ್ಬಿಡ್ರಿ ಥಿಯೇಟರ್ ಒಳಗೆ. ಇದು ಒಬ್ಬ ಅಪ್ಪನಾಗಿ ಸ್ವಾರ್ಥದಿಂದ ನಾನು ನಿಮ್ಗೆ ಕೇಳ್ತಿರೋದು. ಇನ್ನೊಂದು, ನಮ್ಮ ಸೋಮಣ್ಣ ಪ್ರೊಡ್ಯೂಸರ್ ಇದಾರಲ್ಲ, ಅವ್ರೊಂದು ಮಾತು ಚೆನ್ನಾಗಿ ಹೇಳಿದ್ರು, ನನ್ನ ಸಿನಿಮಾ ಹೇಗಾರ ಇರಲಿ ಸರ್, ವಿಕ್ಕಿ ಗೆಲ್ಬೇಕು ಅನ್ನೋದು ಕರೆಕ್ಟ್. ಒಬ್ಬ ಹೀರೋ ಗೆದ್ರೇನೆ ಪ್ರೊಡ್ಯೂಸರ್ ಗೆಲ್ಲೋದು. ಅದು ಒಬ್ಬ ಪ್ರೊಡ್ಯೂಸರ್ ಉದ್ದೇಶ ಆಗಿರ್ಬೇಕು. ಯಾವಾಗಲೂ ಹೀರೋನ್ ಗೆಲ್ಲಿಸ್ಬೇಕು. ಯಾವನೇ ಆಗ್ಲಿ ಅವನು ಹೀರೋ, ಅವನ್ನ ಗೆಲ್ಲಿಸ್ಬೇಕು. ಅವನ ಗೆಲ್ಲಿಸೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಶ್ರಮ ಪಟ್ರೆ ಜನ ಗೆಲ್ಲಿಸ್ತಾರೆ. ಸಹನಮೂರ್ತಿ ಅವ್ರು ಕರೆಕ್ಟ್, ಅವ್ರು ಹೇಳ್ದಂಗೆ ಅವ್ರು ತೆಗೆದಿರೋ ಪಿಕ್ಚರ್ 4 ಅವರ್ ಇದೆ ಅಂದ್ರೆ ಎಷ್ಟು ಶೂಟ್ ಮಾಡಿರ್ಬೇಕು ಒಬ್ಬ ಡೈರೆಕ್ಟ್ರು. ಆಸೆ ಮನುಷ್ಯನಿಗೆ ಸಾಲಲ್ಲಿ ತೆಗಿಬೇಕು. ಅವ್ರಿಗೊಂದು ಜವಾಬ್ದಾರಿ. ಸರ್, ನಿಮ್ಮ ಮಗನ ಇಟ್ಕೊಂಡು ನಾನು ತೆಗಿತೀನಿ ಸರ್, ನನಗೊಂದು ಜವಾಬ್ದಾರಿ ಕೊಡಿ ಅಂತ ಬಂದು ಕೇಳಿದಾಗ ಮಗನ ಇಷ್ಟಪಟ್ಟೋಗಿ ಮಾಡಿ ಹೋಗು ಅಂತ ಹೇಳಿದ್ದಾಯ್ತು. ಆ ಜವಾಬ್ದಾರಿ ಅವ್ರು ನಿಭಾಯಿಸೋದು ಅವ್ರಿಗೆ ಬಿಟ್ಟಿರೋದು. ಬಟ್ ಅವರು ಒಂದು ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ, ಈ ಸಿನಿಮಾ ಬಡ್ಜೆಟ್ ಕೇಳಿದಾಗ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗೇ ಖರ್ಚು ಮಾಡಿದ್ದಾರೆ. ಹಾಡುಗಳು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಆಮೇಲೆ ಮ್ಯೂಸಿಕ್, ಫಸ್ಟ್ ಒಂದು ಸಿನಿಮಾಗೆ ಇನ್ವಿಟೇಷನ್ ಇರೋದೇ ಯಾವತ್ತೂ ಸಂಗೀತದಲ್ಲಿ. ನಾನು ಅರ್ಜುನ್ ಜನ್ಯಾಗೆ ನಿನ್ನಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಿದ್ದೆ ನಾನು ಪದೇ. ನೀನೇ ಕಾರಣ ಇರಬೇಕು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಬಟ್ ಇವತ್ತು ಅರ್ಜುನ್ ಜನ್ಯ ಇಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ನಿನ್ನಿಂದ ಅಲ್ಲ, ಅವ್ರು ಮಾಡಿರೋ ಕಂಪೋಸಿಷನ್ಸ್ ಇಂದ. ಪ್ರತಿಯೊಂದು ಹಾಡು ಹೃದಯಕ್ಕೆ ಹಂಗೆ ತಟ್ಟುತ್ತೆ. ಸೊ ಆ ಮಾತು ಅರ್ಜುನ್ ಜನ್ಯಂಗೆ ಹೇಳ್ಬಿಡು. ಸುಸ್ತಾಗಿ ಹೋಗ್ಬಿಟ್ರು ಅನ್ಸುತ್ತೆ. ಆ ಕುರುಡನ್ ಥರ ಕೂತಿದ್ದೆ, ಇಲ್ಲಿ ಇರ್ಬೇಕು ತಾನೆ ಸ್ವಲ್ಪ ಹೊತ್ತು. ಗ್ಲಾಸ್ ಹಾಕೊಂಡು ಎಲ್ಲಿ ನೋಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ. ನಿನ್ನೆ ನೋಡ್ತಿದ್ ನಾವು, ಅದು ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಹೋಗ್ಬಿಟ್ರೆ ಇರ್ಬೇಕು ತಾನೆ. ಇವತ್ತು ನಾವು ಮಾತಾಡ್ಬೇಕ್ರೆ ಹೆಂಗ್ ಹೋಗ್ತಾರೆ ಅವರು? ಎಲ್ಲಿ ಅರ್ಜುನ್ ಜನ್ಯ? ಎಲ್ಲಿ ಹೋಗ್ಬಿಟ್ರ? ಹಿಂದೆ ಬಿಸ್ಕೆಟ್ ಟೀ ಕುಡಿತಾ ಇದ್ದಾರ? ಹೋಗ್ಬಿಟ್ರು. ಓಕೆ, ಆಚೆ ಇದಾರಂತೆ ರವಿ ಸರ್ ಅವ್ರು. ಕಳ್ಸಿ ಇದ್ರ ಕರ್ಸ್ರಿ. ಎಷ್ಟು ಚೆನ್ನಾಗಿ ಹಾಡುಗಳು ಮಾಡಿದಾರ್ರಿ, ಒಂದಕ್ಕಿಂತ ಒಂದು. ಅಂದ್ರೆ ಹೃದಯನ ತಟ್ಟಬೇಕು. ಅಂದ್ರೆ ನಾವುಗಳು ಹೆಸರು ಮಾಡ್ಕೊಂಬರೋದು ಮುಖ್ಯ ಅಲ್ಲ, ನಾವು ಮಾಡಿರೋದನ್ನ ಮೀರಿಸಿ ಮಾಡೋರು ಬರಬೇಕು. ಪ್ರತಿ ಸಾರಿ ನಮ್ಮನ್ನು ದಾಟಬೇಕು. ನಮ್ಮ ಹಾಡುಗಳು ಹಾಕಿದ ತಕ್ಷಣ ಬರೋ ಹಾಡುಗಳೆಲ್ಲ ಮರ್ತೋಗ್ತೇವೆ. ಇವತ್ತು ಇವಾಗ ಹಾಕ್ರಿ, ಟುವಿ ಹಾಕ್ರಿ, ನಮ್ದು ಹಾಕ್ರಿ, ಪ್ರೀತಿ ಮಾಡಬಾರ್ದು ಜಗಕ್ಕೆ ಎದುರು ಹಾಕಿದ ತಕ್ಷಣ ಎಲ್ಲ ಹಾಡುಗಳು ಏನಯ್ಯ ಅವತ್ತಿನ ಮಾಡ್ರ ಹಾಡುಗಳು ಇದು. ನಾವುಗಳು ಹಾಡುಗಳು ಮಾಡ್ಬೇಕಾದ್ರೆ, ನಾವುಗಳು ಕುಣಿಬೇಕಾದ್ರೆ ಯಾವ ಇವೆಂಟ್ಸು ಇರಲಿಲ್ಲ. ನಾವು ಕೂತ್ಕೊಂಡು ನಾವು ಹಾಡಿಂಗ್ ಮಾಡಿದ್ದೀವಿ, ಈ ಥರ ಮಾಡಿದ್ದೀವಿ, ನೀವು ನೋಡಿ ಅಂತ ನಾವು ಹೇಳೂ ಇಲ್ಲ. ಆದರೂ ಇವತ್ತವರೆಗೂ ಮೆಲುಕಾಗ್ತಾ ಇದ್ದೀರಾ ನೀವು. ಅದು ನೀವೆಲ್ಲ ಗರ್ಭದಲ್ಲಿದ್ದಾಗ ನಿಮ್ಮ ತಂದೆ ತಾಯಿಗಳು ಮೆಲುಕು ಹಾಕಿರೋದ್ರ ಒಳಗೆ, ಅದು ಇವತ್ತು ನೀವು ಮೆಲುಕು ಹಾಕ್ತಾ ಕೂತಿದ್ದೀರಾ. ನೀವು ಎಷ್ಟೋ ಜನ ಹುಟ್ಟೇ ಇರಲಿಲ್ಲ ಇಲ್ಲಿರೋರು. ಸಿನಿಮಾದಲ್ಲಿ ಮಾತ್ರ ಗೆಲುವು ನಮ್ದಲ್ಲ, ನಿಮ್ದು. ಗೆಲ್ಸೋದು ನೀವು, ತಮಾಷೆ ನೋಡೋದು ನೀವೇ. ಗೆಲ್ಲಿಸ್ರಿ, ಸಂತೋಷ ಕೊಡ್ರಿ ಮಕ್ಕಳಿಗೆ. ಇನ್ನೂ ಮಾಡೋ ತುಂಬ ಕೆಲಸಗಳಿದೆ. ನಾನಿದ್ದೀನಿ, ಮಾಡಿಸ್ತೀನಿ. ಇನ್ನು ಏನು ಬೇಕಾದ್ರೂ ಮಾಡ್ತೀವಿ ಸಿನಿಮಾಗೋಸ್ಕರ. ಇದು ನನ್ನ ಮಕ್ಕಳಿಗೆ ನಾನು ಹೇಳ್ಕೊಟ್ಟಿರೋದು ಒಂದೇ, ಸಿನಿಮಾ ಸಿನಿಮಾ ಸಿನಿಮಾ. ನನ್ನ ಮನೆಯಲ್ಲಿ ಪ್ರತಿ ಗೋಡೆ ಸಿನಿಮಾನೇ ಉಸಿರಾಡೋದು, ಬೇರೆ ಏನು ಉಸಿರಾಡೋದಿಲ್ಲ. ನಾವು ಜಗಳ ಆಡೋದಿಲ್ಲ. ನನ್ನ ಮಕ್ಕಳ ಜೊತೆ ನಾನು ಯಾವತ್ತರ ಮಾತಾಡಿದಿನ ಕೇಳಿ? ನಾನು ಯಾವತ್ತೂ ಮಾತಾಡೋದೇ ಇಲ್ಲ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಮಾತಾಡೋಕ್ಕೆ ಬರೋಲ್ಲ.
ಅವ್ರನ್ನ ತಪ್ಕೊಳ್ಳೋದು ಬರಲ್ಲ ನನಗೆ. ಚಿಕ್ಕ ವಯಸ್ಸಲ್ಲಿ ತಪ್ಕೊಂಡೆ, ಇವಾಗೆಲ್ಲ ಬರೋದಿಲ್ಲ ನನಗೆ. ಮಾಡೋಗ್ರ ಕೆಲಸ ಮಾಡೋ, ನಿನ್ನ ಕೆಲಸ ನೋಡಿದ ದಿವಸ ನಮ್ಮ ಅಪ್ಪ ಬಂದು ನನ್ನ ಪ್ರೇಮ್ ಲೋಕ ನೋಡಿ ತಪ್ಕೊಂಡ್ರಲ್ಲ, ಆ ಥರ ನನಗೆ ತಪ್ಕೋಬೇಕು. ನಾನು ಬಂದು ತಪ್ಕೋಬೇಕು ನಿಮ್ಮನ್ನ. ನನ್ಗೆ ಅಳುವು ಬರಲ್ಲ, ತಾಕತ್ತಿದ್ರೆ ಅಳಿಸಿ, ತಾಕತ್ತಿದ್ರೆ ಅಳಿಸಿ ನನ್ನ ನೀವು. ಅದು ನಿಮಗೆ ನಾನು ಕೊಡೋ ಚಾಲೆಂಜು. ಯಾವಾಗಲೂ ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದೇ ಹೇಳೋದು ನಾನು, ಡೋಂಟ್ ಏಮ್ ದ ರಿಸಲ್ಟ್, ಜಸ್ಟ್ ಡೂ ಯುವರ್ ಜಾಬ್. ಕೆಲಸ ಮಾಡ್ತಾ ಹೋಗ್ರಿ, ಗೆಲುವು ಬರುತ್ತೆ. ಎಲ್ಲ ಜೀವನದಲ್ಲಿ ಏನಾದ್ರೆ ರಿಸಲ್ಟ್ ನೋಡ್ಬಿಡ್ತಾರೆ ಫಸ್ಟೇ. ಇದೇನು ಕ್ರಿಕೆಟ್ ಮ್ಯಾಚ್ 3 ಅವರ್ ರಿಸಲ್ಟ್ ಬರೋದಕ್ಕೆ? ಇಲ್ಲೇನು ಮ್ಯಾಚ್ ಫಿಕ್ಸಿಂಗ್ ಇದೆಯಾ ಇಲ್ಲಿ? ಅವೆಲ್ಲ ಏನೂ ಇರೋದಿಲ್ಲ ಇಲ್ಲಿ. ನಿಮ್ಮ ಮನಸ್ಸನ್ನು ಗೆಲ್ಲಬೇಕು, ನಿಮಗೆ ಪ್ರೀತಿ ತಾಕಬೇಕು, ಅವೆಲ್ಲ ತಾಕಿದ್ರೆ ನಿಮ್ಗೆ ಸಿನಿಮಾ ಆಗೋದು. ಒಬ್ಬ ಸ್ಟಾರ್ ಮಗನಾಗ ಸಿನಿಮಾದಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಸಂತೋಷ್ ಅವ್ರು ಹೇಳಿದ್ರು, ಕರೆಕ್ಟ್, ನಿಮಗೆಲ್ಲ ಜವಾಬ್ದಾರಿ ಜಾಸ್ತಿ ಇರುತ್ತೆ ರೀ. ರವಿಚಂದ್ರನ್ ಮಗ ಅನ್ಕೊಂಡು ಒಂದಷ್ಟು ಜನ ಬರ್ತಾರೆ ಥಿಯೇಟ್ರಿಗೆ. ರವಿಚಂದ್ರನ್ ಮಗ ಅಂದ್ರೆ ಸ್ಕ್ರೀನಲ್ಲಿ ಹೆಂಗಿರ್ಬೇಕು, ಮತ್ತೆ ನನ್ನೇ ಹುಡುಕ್ಬೇಡ್ರಿ, ನಂತರ ನನ್ನ ಮಕ್ಳು ಮಾಡೋಕ್ಕಾಗಲ್ಲ. ಅದು ಓನ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಬ್ಬನೇ ಮಾಡೋದು. ನಂತರ ಪ್ರೀತಿ ಮಾಡಿ ಅಂದ್ರೆ ಆಗತ್ತಾ? ನೋಡಿ, ನಾನು ಆ ಥರ ಪ್ರೀತಿ ಮಾಡಿ ನನ್ನ ಹೆಂಡತಿ ಏನೋ ಗೊತ್ತಿಲ್ಲದ ಥರ ಕೂತಿರ್ತಾಳೆ. ಅದು ಅವಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ನನ್ನ ಮೇಲೆ ಇಟ್ಟಿರೋ ಪ್ರೀತಿ. ಸಿನಿಮಾಗೋಸ್ಕರ ಹೆಂಗಾರ ಹೋಗು, ಒಟ್ನಲ್ಲಿ ನಿನ್ ಗೆಲ್ಲು ಅಂತ ಹೇಳ್ತಾಳೆ ಅವಳು. ನೀನು ಸಿನಿಮಾ ಹುಚ್ಚು ನಿನಗೆ. ಯಾವಾಗ ಒಂದ್ಸರಿ ಯಾವಾಗ ಏಕಾಂಗಿ ಟೈಮಲ್ಲಿ ಹೇಳ್ದು, ನಿನ್ಗೆ ಹುಡುಗಿನ ಮುಟ್ಟಿದೆ ಸಿನಿಮಾನೇ ಮಾಡಕ್ಕೆ ಬರಲ್ವಾ ನಿನಗೆ? ಸರಿ ಮಾಡ್ತೀನಿ ಬಿಡು, ನಿನಗೋಸ್ಕರ ಹಂಗೂ ಒಂದು ಸಿನಿಮಾ ಮಾಡ್ತೀನಿ ಬಿಡು. ನಾನೇನು ಸಿನಿಮಾ ನನಗೋಸ್ಕರ ಈ ಹುಡುಗಿನ ಮುಟ್ಟಕ್ಕೆ ಹೋಗಿಲ್ಲ ಕಣೆ. ಸಿನಿಮಾ ಮುಟ್ಬೇಕಾದ್ರೆ ಆನ್ ದಿ ಸ್ಕ್ರೀನ್ ಮುಟ್ಬೇಕು, ಆಮೇಲೆ ಆಚೆನೂ ಹೋಗಿ ಮುಟ್ಕೋಬೋದು ಬೇಕಾದ್ರೆ. ನಾನು ಪರದೆ ಮೇಲೆ ಜನ ಕೊಟ್ಟರೋ ಲೈಸೆನ್ಸ್ ನನಗದು. ನಾನು ಮಾಡಲಿಲ್ಲ ಅಂದ್ರೆ ಇವರೇ ಒಪ್ಪೋದಿಲ್ಲ ಜನ. ಏನು ಸರ್ ನೀವೇನು ಮಾಡಿಲ್ಲ ಈ ಸಿನಿಮಾದಲ್ಲಿ ಅಂತಾರೆ. ಅವ್ರ ಆಸೆಗಳನ್ನೆಲ್ಲ ನೆರವೇರಿಸೋದು ನಾನು ಪರದೆ ಮೇಲೆ ಪ್ರತಿ ಸಾರಿ. ಕೆಟ್ಟವನಾಗೋದು ನಾನು ನನ್ನ ಹೆಂಡತಿ ಮುಂದೆ. ಅವಾಗ ಏಕಾಂಗಿ ಸಿನಿಮಾ ಮಾಡಿದೆ. ಎಲ್ಲ ಬಂದು ಹೇಳಿದ್ರಿ, ಏನು ಸರ್ ನೀವೇನು ಹುಡುಗಿ ಜೊತೆ ಏನೋ ಇಲ್ಲ ಆಟ ಆಸ್ ಯೂಶುವಲ್ ನೀವು ಅಂದ್ಬಿಟ್ರಿ ನೀವು. ನೆಕ್ಸ್ಟ್ ಅವಳು ಹೇಳಿದ್ದೇನು ಗೊತ್ತಾ? ನಿನ್ನ ಸ್ಕ್ರೀನ್ ಮೇಲೆ ನೀನು ಹೆಂಗ್ ಬೇಕೋ, ನಿನ್ನ ಜನ ಹೆಂಗ್ ಇಷ್ಟಪಡ್ತಾರೋ ಅದೇ ಥರ ಸಿನಿಮಾ ಮಾಡು, ನಾನು ಯಾವತ್ತೂ ನೀನು ಒಂದು ಮಾತು ಕೇಳಲ್ಲ ಅಂತ. ನಾನೇನಾದ್ರೆ ಸ್ಕ್ರೀನ್ ಮೇಲೆ ಮಾಡಿದ್ರೆ ಅದು ನಿಮಗೆ ಲವ್ ಅನ್ಸ್ತೋ, ಸೆಕ್ಸ್ ಅನ್ಸೋ, ಏನು ಅನಿಸ್ತೋ ಗೊತ್ತಿಲ್ಲ, ಬಟ್ ಎಲ್ಲ ನನ್ನ ಮಕ್ಕಳ ನಿಮಗೋಸ್ಕರನೇ, ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರ. ಮುತ್ತು ಕೊಟ್ಟಿದ್ದು ನಿಮಗೋಸ್ಕರ, ಎಲ್ಲ ಮಾಡಿದ್ದು ನಿಮಗೋಸ್ಕರ ಸ್ಕ್ರೀನ್ ಮೇಲೆ. ನೀವು ಅಲ್ಲಿವರೆಗೂ ಆ ಗೆಲುವು, ನನ್ನ ಗೆಲುವು, ನಾನು ಇಷ್ಟು ದಿವಸ ಇದ್ದಿದ್ದು ಎಲ್ಲ, ನೀವು ಉಸಿರಾಡ್ತಿರೋದು ಪ್ರತಿ ಒಂದು ನಿಮಗೋಸ್ಕರ. ಅದು ಎದೆ ತಟ್ಟಿ ಯಾವಾಗ ಬೇಕಾದ್ರೆ ಹೇಳ್ಬೋದು. ನಾನು ಇವತ್ತು ಹೇಳ್ತೀನಿ, ನಾನು ಬದುಕಿರೋದೇ ನಿಮಗೋಸ್ಕರ, ನಾನು ಉಸಿರಾಡ್ತಿರೋದೇ ನಿಮಗೋಸ್ಕರ, ಸಿನಿಮಾಗೋಸ್ಕರ. ರವಿ ಸರ್, ಥ್ಯಾಂಕ್ ಯು ಸೋ ವೆರಿ